ನೋಡೋರಿಗೂ ಕೂಡ ಹೌದೇನು ಪರವಾಗಿಲ್ಲ ಹಸುವಾಗಿದೆ ಅಂತೇಳಿ. ರೇಟಿಂಗ್ ಹೋಗ್ತೀಮ್ರ 65. ಓಕೆ. ಮಣಕ ಎರಡರಲ್ಲಿ ಪಡ್ಡೆ ಮಣಕ ಇದೆ. ಸ್ನೇಹಿತರೆ, ವಿಡಿಯೋ ಆರಂಭಿಸ್ತಾ ಇದ್ದೀನಿ ನಾನು. ನಮ್ಮ ಸುರಭಿ ಹೋಟೆಲ್ ಪಕ್ಕದಲ್ಲಿರ್ತಕ್ಕಂಥ ಕುದುರೆ ಹಾಳು ಚಮನ್ ಸಾಬ್ ಅವ್ರ ಮನೆ ಹಸುಗಳು ಇವು. ಫಸ್ಟ್ ಎರಡಲ್ಲೂ ಮಣಕನೇ ತೋರಿಸ್ತಾ ಇದ್ದೀನಿ. ಎರಡಲ್ಲಿ ಪಡ್ಡೆ ಲೋಡ್ ಐತಲ್ಲ, ಇದು ಗಬ್ಬ ಐತಲ್ಲ? ಗಬ್ಬ ಸರ್. ಒಂದು ವಾರ ಹೋಗುತ್ತೆ. ಇನ್ನೊಂದು ವಾರ ಬೇಕಲ್ಲ. ಎರಡಲ್ಲಿ ಪಡ್ಡೆ ಮಣಕ. ಮಣಕಗಳು ಬೇಕಾದಲ್ಲಿ ಕೆಲವರು ತುಂಬ ಜನ ನನಗೆ ಫೋನ್ ಮಾಡಿರೋರು ಇದ್ದರೆ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಇದೆ ನೋಡಿರಿ. ಮಣಕ ಇದೆ ಎರಡಲ್ಲಿಂದ ಬೇಕು ಅಂತ ಅಂದವರಿಗೆ. ಮೊದಲನೇ ಸೂರ್ಲಿಂದು ಇಳಿಯೋಕ್ಕೆ ಇನ್ನೊಂದು 15 ದಿವಸ ಬೇಕೇನೋ ಅಂತೀನಿ ನಾನು. 15 ಡೇಸ್. ರೇಟ್ ಹಿಂಗೆ ಹೋಗ್ತಾ ಇದೆ ಇಮ್ರಾನ್ ಸರ್? ಇದು 75 ಎರಡಲ್ಲಾಗಿದೆ ಅಂಥದ್ದು. ಒಂದು 75 ಆಸುಪಾಸು ಸಿಗಬಹುದು, ಒಳಗಾಗ್ಬೋದು. ಎಚ್ ಎಫ್ ಇನ್ನೂ ಬಿರ್ಸಾಗುತ್ತೆ, ಚಾನ್ಸ್ ಇದೆ ಬೆಳಿಲಿಕ್ಕೆ. ಕರು ಕಿರುಗಾಲಿಲ್ಲ, ಹಾಗಾಗಿ ಬೆಳೀತಾರೆ. ಕಿರುಗಾಲಿದ್ದಿದ್ರೆ ಬೆಳೀತಿರ್ಲಿಲ್ಲ. ಇದು ಎರಡಲ್ಲಿ ಮಣಕನಾ? ಆರಂಭದಲ್ಲೇ ತೋರಿಸ್ತಾ ಇರ್ತಕ್ಕಂಥ ಮಣಕಗಳು ಇವೆಲ್ಲ. ಪಡ್ಡೆ ಕರುಗಳು ಲೋಡ್ ಇರ್ತಕ್ಕಂಥದ್ದು. ಎಚ್ ಎಫ್ ಅಲ್ಲಿ ಮಿಕ್ಸಿ ಬರ್ತಾ ಇದೆ. ಕೋಡಿಲ್ಲ ಆದರೂ ಬೋಡಿ ಎರಡಲ್ಲು ಅಂತ ಹೇಳ್ತಾರೆ. ರಿಜಾನು ಏನು ಇಳಿಯಕ್ಕೆ ಇದು ಒಂದು 15 ದಿವಸ 15-20 ದಿವಸ ವೆಯ್ಟ್ ಮಾಡಬೇಕಿದೆ. ಮಣಕ ಕರುಗಳಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಎರಡಲ್ಲೂ ಮಣಕ ಆದಾಗ ನಿಮ್ಗೆ ಲ್ಯಾಕ್ಟೇಷನ್ನು ಇನ್ನೂ ಹೆಚ್ಚು ಕಡಿಮೆ ಜಾಸ್ತಿನೇ ತೊಗೊಳ್ತಾ ಹೋಗ್ಬೋದು. ಬ್ರೀಡಿಂಗ್ ಸೆಟಪ್ ಮಾಡ್ಕೊಳ್ಬೋದು ಅಂತ ಅಷ್ಟೇ. ಕರುಗಳಿಂದ ಆರಂಭ ಮಾಡೋದೇನಿದ್ರೆ ಆ ಕಡೆ ಒಂದಿದೆ ಹೀಫರು. ಆ್ಯಂಡ್ ಅವ್ರು ಹಿಡ್ಕೊಂಡು ನಿಂತಿದ್ದಲ್ಲ, ಆಗಲೇ ನಾನು ಮಾತಾಡ್ತಿದ್ದೆ. ತುಂಬ ಚೆನ್ನಾಗಿದೆ ಹೀಫರ್ ಮಾತ್ರ ಸೂಪರ್ ಆಗಿದೆ. ಆಯ್ಕೆ ಏನು ರೇಟ್ ಇದೆ ಇದು? ಸರ್ ಇದಕ್ಕೆ 75 ಹೇಳ್ತೀವಿ ಸರ್. ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಒಂದು ನೋಡ್ರಪ್ಪ 70-75 ಅಂತಾರೆ. ನೀವು ವ್ಯವಹಾರ ಮಾಡ್ಕೊಳ್ಳೋದು ಕಮ್ಮಿ ಆಗುತ್ತೆ ಸರ್. ಹಾಂ, ಎದುರು ಏನಾಗಲ್ಲ ಸರ್. ನೇರವಾಗಿ ಬರಲಿ. ನೇರ ಭೇಟಿ ಒಳ್ಳೆಯದು. ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನು ನೆನಪು ಮಾಡ್ತಾ ಇರ್ತೀನಿ. ಆದಷ್ಟು ಫೋನಲ್ಲಿ ಬೇಡ, ನೇರವಾಗಿ ಬಂದು ಎಲ್ಲ ನಿಮ್ಮ ವೈಯಕ್ತಿಕ ರೆಸ್ಪಾನ್ಸಿಬಿಲಿಟಿಯಲ್ಲಿ, ವೈಯಕ್ತಿಕ ಜವಾಬ್ದಾರಿಯಲ್ಲಿ ಬಂದು ನೋಡ್ಕೊಂಡು ಖರೀದಿ ಮಾಡಿ ಅಂತ. ಈಗ ನೀರು ಕುಡಿತೈತಿ, ನಾವು ಕುಡಿಸ್ರಪ್ಪಾಜಿ. ನೇರವಾಗಿ ನೋಡ್ಕೊಳ್ರಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ವೈಯಕ್ತಿಕ ಜವಾಬ್ದಾರಿ ಇರುತ್ತೆ. ಇದನ್ನು ನಾನು ನೆನಪು ಮಾಡ್ಕೊಳ್ಳೇಬೇಕು. ನಾನು ವಿಡಿಯೋ ನಿಮಗೆ ಇದೆ ಅಂತ ಮಾತ್ರ ಹಾಕ್ಬೋದು, ಆದರೆ ಹಸು ಖರೀದಿಯುವಾಗ ನೀವೇ ನೇರವಾಗಿ ಬಂದಾಗ ಪರಿಶೀಲಿಸಿಕೊಂಡು ಆಮೇಲೆ ನಿಮ್ಮ ವೈಯಕ್ತಿಕ ರೆಸ್ಪಾನ್ಸಿಬಿಲಿಟಿಲಿ, ವೈಯಕ್ತಿಕ ಜವಾಬ್ದಾರಿಯಲ್ಲಿ ನೋಡ್ಕೊಳ್ಳೋಂಥದ್ದು. ನಾನು ಇದನ್ನು ಹೇಳಲೇಬೇಕು, ಹೇಳ್ತೀನಿ. ಹಾಗಾಗಿ ನೆಕ್ಸ್ಟು ಇದೇ ರೀತಿ ಹಸುಗಳನ್ನು ನೋಡುವ. ಸಾಯಿವಾಲಲ್ಲಿ ಮಿಕ್ಸ್ ಇದೆ, ಕ್ರಾಸ್ ಇದು ಎಚ್ ಎಫ್ ಅಲ್ಲಿ. ಇನ್ನು ಯಾವ ಥರ ಬರುತ್ತೆ ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ಇದು ಕೂಡ ಎರಡಲ್ಲಿನ ಪಡ್ಡೆ ಮಣಕ ಟಿಪ್ಪರ್ ಇದೆ. ಎರಡಲ್ಲಿ ಪಡ್ಡೆ ಮಣಕಗಳು. ಇದು ಬಾಕ್ಸ್ ನೋಡಿದರೆ ವಾರ ಹೆಚ್ಚು ಕಡೆ ಮೇಲೆ ಹೋಗುತ್ತಾ ಹಿಂಗಪ್ಪ? ಒಂದು ವಾರ 15 ದಿವಸ ಬೇಕು. ಹಾಯ್ ಒಳ್ಳೆ ಜರ್ಸಿ ಕಾಂಬಿನೇಷನ್ ಇದೆ ಎಚ್ ಎಫ್ಗೆ. ಹಸು ಖರೀದಿದಾರರು ಬಂದಿರ್ತಾರೆ. ನೇರ ಭೇಟಿ ಇದ್ದಲ್ಲಿ ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಮತ್ತೆ ಹೇಳುವಂಥದ್ದು ಪ್ರತಿ ಸಾರಿ ಕೂಡ. ಅಂದರೆ ಎಷ್ಟಕ್ಕೆ ಹೋಗ್ಬೋದು ಹೋದರೆ ಇದು? 90. ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಇದೆ? ಫಸ್ಟ್ನೇ ಕರ. ಹಾಂ, ಸ್ವಲ್ಪ ಒಂದು 75 ಆಸುಪಾಸು ಏನೋ ಅಂದ್ಕೊಂಡಿದ್ದೆ ನಾನು, ಹೆಚ್ಚು ಕಡಿಮೆ. ಅವರು ಹೇಳಿರ್ತಂಥ ರೇಟ್ ನಡೆಯಲ್ಲ. ನೀವು ಕೂಡ ಬಂದಾಗ ನಿಮ್ಮ ರೇಟ್ ನೀವು ಮಾತಾಡಿಕೊಂಡ್ರೆ ತುಂಬ ಚೆನ್ನಾಗಿ. ಹಾಗೆ ಬಿಡೋಣ ಅಷ್ಟೊಂದು ಆಯಿತು ಜಾಸ್ತಿ ಆಯ್ತು ಅನ್ನೋದಕ್ಕಿಂತ ಇಲ್ಲ, ನೀವು ಬಂದಾಗಲೇ
ನೀವು ಕೂತ್ಕೊಂಡಾಗಲಿ ವ್ಯಾಪಾರಕ್ಕೆ ಅದು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಒಂದು ನಿಮಿಷ ಬಂದೆ. ಆಲ್ಮೋಸ್ಟ್ 2 ಹಲ್ಲು ಪಡ್ಡೆ ಮಣ್ಕಗಳು ಬಂದಿದ್ದಾವಲ್ಲಪ್ಪ. ಸರ್ ಇದು 2 ಹಲ್ಲು ಕೋಡಿದೆ, 2 ಹಲ್ಲಿನ ಮಣ್ಕ ಅಂತಾರೆ. ಇದು ಬಿರ್ಸಿದೆ, ತುಂಬ ಗಾತ್ರ ಗೀತ್ರ ದೊಡ್ಡದಾಗಿದೆ. ಏನು ಮೊದಲನೇದ ರೀಸನ್ ಇದು? ಸರ್ ಮೊದಲನೇ ಮೊದಲನೇ ಸೂಲು ತುಂಬ ದೊಡ್ಡದಾಗಿ ಗಾತ್ರ ಇದೆ. 2 ಹಲ್ಲಿನ ನೋಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಕ್ರಾಸ್ ಬ್ರೀಡ್ ಇದೆ. ಕ್ರಾಸ್ ಬ್ರೀಡ್ ಇದ್ರೆ ಒಳ್ಳೇದೇ. ಮೊದಲನೇ ಸೂಲಿಂದು ಹಿಡಿಯೋಕ್ಕೆ ಇದು ಒಂದು 20 ದಿವಸನಾ? ಹ್ಞೂ ಸರ್ 20 ದಿವಸ ಬೇಕು ಸರ್. 20 ದಿವಸ ಅಂತ ಕಾಯಲೇಬೇಕು. ಸರ್ ಅವ್ರ ಮನೆಗೆ ಸೆಟ್ ಆಗ್ಬೇಕಲ್ಲ ಸರ್. ಮನೆಗೆ ಹೋದ್ ಕೂಡಲೇ ಹಂಗೆ ಹಾಕ್ಬಾರ್ದು ಥರ ಹಾಂ ಹಾಂ ಸೆಟ್ ಆಗ್ಬೇಕು ಸರ್ ಅವ್ರ ಮನೆಗೆ ಒಳಗೆ. ಓಕೆ ಓಕೆ ಬಾಸ್, ಓಕೆ ಬಾಸ್. ಹೆಂಗೆ ಹೋಗ್ಬೋದು ಹೋದ್ರೆ ರೇಟು? ಸರ್ ಇದಕ್ಕೆ 72 ಹೇಳ್ತೀವಿ ಸರ್, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 72 ಇದ್ದಾರೆ ನೋಡ್ರಪ್ಪ. ಲೊಕೇಶನು ನಮ್ಮ ಕುದುರೆಹಾಳು ಚಮನ್ ಸಾಬ್. ನೀವು ಬಂದು ಚನ್ನಗಿರಿ ತಾಲೂಕು ತ್ಯಾವಣಿಗೆ ಗ್ರಾಮಕ್ಕೆ ಬಂದರೆ ಕುದುರೆಹಾಳು ಚಮನ್ ಸಾಬು ಅವ್ರ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀವಿ. ನಂಬರ್ ನೋಡ್ಕೊಂಡು ನೀವು ಮಾತಾಡ್ಕೊಳ್ರಿ. ಸುರಭಿ ಹೋಟೆಲ್ ಕಾಣ್ತಾ ಇದೆ ಬಿಹೈಂಡ್. ಫೇಮಸ್ ಹೋಟೆಲ್ ತ್ಯಾವಣಿಗೆಯಲ್ಲಿ. ಅದ್ರ ಹೋಟೆಲ್ ಪಕ್ಕದ ಕಾಂಪೌಂಡಲ್ಲಿ ನೀವು ನೋಡ್ತಾ ಇದ್ದೀವಿ. ನಾಲ್ಕಲ್ಲಿಂದ 4 ಮಣ್ಕ 2ನೇ ಕರನ ಇದು. ಒಳ್ಳೆ ಬಿಸಿಲಿದೆ. ಫುಲ್ ಬ್ಲಾಕಿ ಇದು. ತೊಟ್ಟ ಹತ್ರ ಅಂತ ಇದೆ ಅಥವಾ ಒಂದಿಷ್ಟು ವೈಟ್ ಬಿಟ್ಟರೆ ಫುಲ್ ಬ್ಲಾಕಿ ಇದೆ ಮಣ್ಕ. ಇದು ಒಂದು 20 ದಿವಸ ಏನಪ್ಪ? ಒಂದು ವಾರ. ಜರ್ಸಿ ಕಾಂಬಿನೇಷನ್ ಇದ್ದಂಗೆ ಇತ್ತಿಲ್ಲ. HF ಸಾಯಿವಾಲ್ಗೆ ಬೀಳುತ್ತೆ ಬಿದ್ದರೆ. ಏನು ತೊಗೋಬೋದು ಹಾಲಿನ ತಗೊಂಡ್ರೆ ಗೆಸ್ ಮಾಡಿದ್ರೆ? ಒಂದು 8 ಲೀಟ್ರ್ ಕೊಡುತ್ತೆ ಸರ್ ಒಂದು ಹೊತ್ತಿಗೆ. ಬೆಳಗ್ಗೆ ಒಂದು 15 ಲೀಟ್ರ್ ಲೆಕ್ಕ. 15 ಲೀಟ್ರ್ ಲೆಕ್ಕನಾ? ಫೀಡ್ ಹೆಚ್ಚಿಗೆ ಹಾಕಿದರೆ ರೈಸ್ ಆಗ್ಬೋದು. ಫೀಡ್ ಕಡಿಮೆ ಆದರೆ ಕಡಿಮೆ ಆಗ್ಬೋದು. ಓಕೆ. ಅಡರ್ ಕಂಪ್ಯಾಕ್ಟ್ ಚೆನ್ನಾಗಿದೆ. ಲೆಗ್ ಸ್ಕೋರು ಚೆನ್ನಾಗಿದೆ. ಓಹೋ ಸೂಪರ್. ಹೆಂಗೆ ಹೋಗ್ಬೋದು ಇದು ರೇಟ್? ಹೆಂಗೆ ಹೋಗ್ಬೋದು? 75,000. 4 ಆಲ್ಮೋಸ್ಟ್ ಇವತ್ತು ನಾನು ಇವ್ರ ಹತ್ರ ತೊಗೊಂಡಿರೋ ಪಡ್ಡೆ ಕರುಗಳು 75, 72, 70 ಸಾವಿರ. ಬಟ್ ಒಂದು ರೇಟ್ ನಾನು ವಿಡಿಯೋದಲ್ಲಿ ಹೇಳಬಾರ್ದು. ಒಂದು 60 ಆಸುಪಾಸು ಏನೋ ಸಿಕ್ಬಿಡ್ತಂದ್ರೆ ಎತ್ತು ಬಿಡ್ಬೋದು. ವ್ಯಾಪಾರ ಮಾಡ್ಕೊಳ್ಳೋದ್ರೆ ನಿಮ್ಮ ಕೈಯಲ್ಲಿ ಇರುತ್ತಪ್ಪ. ತುಂಬ ಚೆನ್ನಾಗಿ ಮಾಡ್ಕೊಳ್ರಿ. ಎಕ್ಸ್ಪೀರಿಯೆನ್ಸ್ ಇರೋಂಥ ವ್ಯಕ್ತಿನ ಕರ್ಕೊಂಬಂದು ನೋಡ್ಕೊಳ್ರಿ. ಅವರೇನು ಹಸು ಸುಮಾರು ಇದೆ. ಒಂದು 25 ಹಸುಗಳು. 20 ತಳಿ ಇದ್ದಾವೆ. ಅವೆಲ್ಲ ನೋಡಿದ್ರೆ ಶೆಡ್ ಕೆಳಗಿರೋವೆಲ್ಲ ಅವಕ್ಕೆ ಸೇಲ್ಗಿರೋವಂಥದ್ದು. ಎಷ್ಟಲ್ಲ ಅಂದ್ರಲ್ಲಿ ಇಮ್ರಾನ್ ಇದು? ಕಡೆಯಲ್ಲ ಸರ್ ಇದು. ಕಡೆ ಹಲ್ಲಿಂದು HF. ಕಡೆ ಹಲ್ಲು ಬೇಕು ಸರ್ ನಮಗೆ. 2 ಹಲ್ಲು 4 ಹಲ್ಲು ಬೇಡ ಅಂದರೆ ಸರಿ ಓಕೆ. ನನಗನ್ಸುತ್ತೆ ಒಂದು 3 ಲಕ್ನೇಶನ್ನ ಇದು. 3ನೇ ಸ್ಕೂಲಿಂದ 2ನೇ ಕರ ಸರ್ ಇದು. 2ನೇ ಕರನಾ? ಕರು ಆಡ್ತೀವಿ. ಕರು ಆಡ್ತಾ ಇದೆ. ಓಕೆ. ಏನು ರೇಟ್ ಏನಾಗ್ಬೋದು? 90 ಸರ್ ಹೇಳ್ತೀನಿ. 90, 95 ಗೆಸ್ ಮಾಡಿ ನಿಮ್ಮ ರೇಟು. ನಾನು ಈ ಹಸುವಿಂದ ಇಷ್ಟು ಹಾಲು ತಗೊಳ್ಳಿಕ್ಕೆ ಕೆಪಾಸಿಟಿ ಇದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಹ್ಯಾಂಡ್ ಇದ್ದರೆ ಹಿಡ್ಕೊಂಬನ್ರಿ, ಕರ್ಕೊಂಬನ್ರಿ. ನಿಮ್ಗೆ ಎಕ್ಸ್ಪೀರಿಯೆನ್ಸ್ ನೀವೇ ಡೈರೆಕ್ಟಾಗಿ ಬರ್ರಿ. ರೇಟ್ ಮಾತಾಡ್ಕೊಳ್ರಿ. ನೀವು ಹಿಡಿದು ನೋಡಬೇಕು, ಪರಿಶೀಲಿಸಬೇಕು. ನಿಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಜವಾಬ್ದಾರಿಗಳು ನೀವು ನಿರ್ವಹಣೆ ಮಾಡ್ಕೋಬೇಕು. ಓಕೆ. ಒಂದು ಸೈಡ್ ಏನು ಜೋಮ ಬರೋ ಸಾಧ್ಯತೆ ಇರ್ತಾವಲ್ಲ? ಎಲ್ಲ ತೊಟ್ಟೆಲ್ಲ ಗ್ಯಾರಂಟಿ ಇದೆ ಸರ್. ಚೆಕ್ ಮಾಡ್ಕೊಂಡು ಹೋಗ್ರಿ. ಗ್ಯಾರಂಟಿ ತೊಟ್ಟು ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ರಿ ಸರ್. ಅದು ಮಕ್ಕನಿದೆ ಅಲ್ಲ, ಜೋಮ್ ಬಂದಿದೆ ಅಷ್ಟೇ. ಹಾಂ ನಡಿಯಪ್ಪ ನೋಡೋಣ ನೆಕ್ಸ್ಟ್. ರೀಸನ್ 4 ಹಲ್ಲ ಇದು? ಹ್ಞೂ ಸರ್. ಚೆ 4 ಹಲ್ಲು ತೊಟ್ಟು ಭಾಳ ಚೆನ್ನಾಗಿದ್ದಾವೆ. ಏನು ಪ್ರಾಬ್ಲಮ್ ಇಲ್ಲ. 4 ಹಲ್ಲು ಬಿಡಿ ಬಿಡಿ ಆಗಿದೆ. ಮೊದಲನೇದಾ ಸೂಲಿದು? ಹ್ಞೂ ಸರ್ ಮೊದಲನೇ ಸರ್. 4 ಹಲ್ಲು ಸರ್. ಯಾಕಂದ್ರೆ ತೊಟ್ಟು ನೋಡಿದ್ರೆ ಹಂಗೆ ಅನಿಸ್ತಾಯಿತ್ತು ನನಗೆ. ಮೊದಲನೇದು ಅನಿಸುತ್ತೆ. 4 ಹಲ್ಲು. 4th ಟೀತ್. 4 ಟೀತು 4 ಹಲ್ಲಿಂದು. ಮಣಕುಗಳು ಚೆನ್ನಾಗಿದೆ. ಆಲ್ಮೋಸ್ಟು ಪಡ್ಡೆ ಕರುಗಳೇ ಇದ್ದಾವೆ. ಏನು ಇದು ಅಷ್ಟೇನಾ? 70+? ಇಲ್ಲ ಸರ್, ಇದಕ್ಕೆ 60 ಸಾವಿರ ಹೇಳ್ತೀವಿ ಸರ್. ಸಾರಿ 60,000 ಹೇಳಿದ್ದಾರೆ ನೋಡ್ರಿ. ಇದು ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹಾಂ ಬರಲಿ ಅಂತ ಒಂದು ಒಟ್ಟು ಇವತ್ತೊಂದು 50,000 ಮೇಲೆ ಇದಾವೆ. 50 ಮೇಲೆ ಸರ್. 50 ಮೇಲೆ ಇದ್ದಾವೆ. ಇದು ಹೇಳಿದ ಕೂಡಲೇ ಆಗಲ್ಲ ಸರ್, ಬರೀ ಹೆಚ್ಚು ಕಮ್ಮಿ ಕೊಡಲ್ಲ. ಹಾಂ ಹಾಂ
ಇದೊಂದು 60 ಏನು ರೀ ಚೆನ್ನಾಗಿತ್ತು. ಯಾಕೆ ಇದನ್ನ 65 ಹೇಳಿದೆ, ಅವ್ನು ಯಾಕೆ 25? 20 ದಿವಸ ಟೈಮ್ ಇದೆ ಸರ್ ಇದು, ಹಾಂ ಹಾಂ, ಹಂಗಾಗಿ ಸರ್. ಓಕೆ ಓಕೆ ಗುಡ್. ಮತ್ತೆ ಇದು ಹಲ್ ಮಾಡಿಲ್ಲ ಅಂದ್ರಲ್ಲ ಮರ್ಯ, ಸಾಯಿವಲ್ಲು HFಗೆ ಮಿಕ್ಸ್ ಆಗಿ ಬಂದೈತಿ. ಅದು ಮೇವು ತಿನ್ನೋಕೆ ಭಾರಿ ಇಷ್ಟ ಬಿಡತೈತಿ. ಇದು ನೋಡ್ರಿ ಹಲ್ ಮಾಡಿಲ್ಲ, ನೀವು ಬಂದು ಹಲ್ ಚೆಕ್ ಮಾಡ್ಕೋಬೋದು. ಹಲ್ಲಿರ್ತಾವೆ ಮಡಿಕಿಟ್ಟಿತ್ತು. ಸಾಯಿವಾಲ್ ಮಿಕ್ಸ್ ಇರ್ತಕ್ಕಂಥದ್ದು ಗುಂಡಿ, HF ಗುಂಡಿ. ಗಬ್ಬನ ಇದು ಸರ್ ಗಬ್ಬ ಚರ್ಮದ ಇದೆ. ಹಾಂ ಹಾಂ, ಅಲ್ಲೂ ಮಾಡಿಲ್ಲ ಸರ್, ಅಲ್ಲಿ ಮಾಡಿಲ್ಲ. ಮಿಲ್ಕ್ ಟೀತ್. ಓಕೆ, ಹೆಂಗೆ ರೇಟ್ ಆಗುತ್ತೆ? ಸರ್ ಇದಕ್ಕೆ 62 ಸಾವಿರ ಹೇಳ್ತೀವಿ ಸರ್. 62 62. ಅಲ್ಲ ಮಿಲ್ಕ್ ಟೀತಲ್ಲಿ ಐತಿ ಹಸು, ಇದು ಎಷ್ಟು ಚೆನ್ನಾಗಿತ್ತಲ್ಲ. ಸಾಗಿದೆ ಸರ್, ಫುಲ್ ಸಾಗಿ. ಸಾಯಿವಲ್ ಮಿಕ್ಸ್ ಬರ್ತಾ ಇದೆ HFಗೆ. ಹ್ಞೂ ಹ್ಞೂ, ತೊಡೆ ಗಿಡ ಇನ್ನೂ ಬಿಡಬೇಕು, ತುಂಬ ಟೈಮ್ ಇದೆ ಸರ್, ಟೈಮ್ ಇದೆ. ಪ್ರಶ್ನೆ ಕರ ಇನ್ನು ಹಾಂ ಮಾಡಿಲ್ಲ. ಹಾಂ ಹಾಂ, ಓಕೆಪ್ಪ ಓಕೆ. ಕಲ್ಲು ಮಾಡಿರ್ತಕ್ಕಂಥ ಮಣಕ ಪಡ್ಡೆ ಏನು ಚೆನ್ನಾಗಪ್ಪ. ಹ್ಞೂ ಗುಡ್. ಇದು ಕಡೆ ಹಲ್ಲಿಂದ? ಹ್ಞೂ ಸರ್, ಕಡೆ ಅಲ್ಲಿ ಜರ್ಸಿ ಮಿಕ್ಸು. ಹ್ಞೂ ಸರ್, ಜರ್ಸಿ ಮಿಕ್ಸ್ ಇದೆ, ಕಡೆ ಹಲ್ಲು HFಗೆ. ಕಡೆ ಹಲ್ಲಿಂದು ಇಳಿದ್ರೆ ಮೂರನೇದ ಎರಡನೇದ? ಮೂರನೇ ಸರ್ ಇದು. ಮೂರನೇದು ಇಳಿದ್ರೆ. ಹ್ಞೂ ಸರ್. ಒಂದು 5-6 ಲೀಟ್ರ್ ಸಿಗುತ್ತೇನಪ್ಪ ಇದು? ಹ್ಞೂ ಸರ್, ಒಂದು 6-7 ಲೀಟ್ರ್ ಹಾಲು ಬರುತ್ತೆ. ಕೊಡ್ಬೋದು. ಏನಾಗುತ್ತೆ ಇದು ರೇಟ್ ಆದರೆ? ಸರ್ ಇದಕ್ಕೆ 55 ಸಾವಿರ ಹೇಳ್ತೀವಿ. 55. ಹೆಚ್ಚು ಕಡಿಮೆ ಆಗುತ್ತೆ. ಇದು ಒಂದು 55 ಅಂತಾರೆ ಕಡೆ ಹಲ್ಲಿಂದು. ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಬಂದರೆ. ಇನ್ನು ಇದು ಬಾಕ್ಸ್ ಕಟ್ಟಕ್ಕೆ 20 ದಿವಸ ಅಂತ ನನಗೆ. 15 ದಿವಸ ಆಗುತ್ತೆ ಸರ್. ಸೂಲ್ ಹೊಡೆದಿರೋ ಜಲ್ದಿ ತೊಡೆ ಮಾಡ್ತಾವೆ. ಹಾಂ ಹಾಂ ಹಾಂ, ಕಡೆ ಹಲ್ಲು. ಒಯ್, ನೀರು ಕುಡಿತದೆ, ಕುಡಿಸ್. ಮೈಯೆಲ್ಲ ತಂಪು ಅನ್ಸ್ಬೇಕು. ಕಡೆ ಹಲ್ಲಿಂದೇನಪ್ಪ ಇದು? ಎಷ್ಟನೇದು? ಮೂರನೇ ಕರ. ಓಕೆ, ಮೂರನೇ ಕರ. ತೊಟ್ಟು ಬಿಡಿ ಇದೆ, ಬಿಡಿಸಿದೆ, ಲೆಂತ್ ಇದೆ. ಹಸು ಕೂಡ ಲೆಂತ್ ಇದೆ. ಹಾಲು ಒಂದು 6-7 10 ತಗೊಂಡು. ಹ್ಞೂ, ಹೋದ್ರೆ ಇದು ಹೆಂಗಾಗ್ಬೋದು ರೇಟು? 55 ಹೇಳ್ತೀವಿ ಸರ್. ಕೇವಲ 55,000. ಪರವಾಗಿಲ್ಲ. 55, 60, 62, 70, 75ಕ್ಕೆ ಇದೆ. ಒಂದು 3-4 ಹಸು 80 ಗಾತ್ರದ ಮೇಲೆ 80-90 ಹೋಗ್ತಾ ಇದೆ. ಬಟ್ ನಿಮಗೆ ಹತ್ತಿಲ್ಲ, ಕಡಿಮೆ ರೇಟಿಂದ ಹಸುಗಳಿಂದ ಆರಂಭ ಆಗಿದೆ ಇವತ್ತು ಅಂಥೇಳಿ ತಪ್ಪಾಗಲ್ಲ. ಕುದುರೆಹಾಳು ಚಮನ್ ಸಾಬ್ ಅವರ ಬಳಿ ಇರ್ತಕ್ಕಂಥ ಹಸು, ಅವ್ರ ಮಗ ಇದ್ದಾರೆ ಇಮ್ರಾನು. ಸುರ್ಬಿ ಹೋಟೆಲ್ ಪಕ್ಕದಲ್ಲಿರ್ತಕ್ಕಂಥದ್ದು ದೊಡ್ಡ ಬಿಲ್ಡಿಂಗ್ ಏನು ಕಾಣ್ತಾ ಇದೆ, ಸುರ್ಬಿ ಹೋಟೆಲ್. ಅದು ಫೇಮಸ್ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ. ಆ ಹೋಟೆಲ್ ಪಕ್ಕದಲ್ಲಿರ್ತಕ್ಕಂಥ ಶೆಡ್ ಇದು. ಆರಲ್ಲ, ಲೆಂತಿ ಟೀತ್, ಸಾರಿ ಟೀಟ್ ಅಂದರೆ ತೊಟ್ಟು. ಟೀತ್ ಅಂದರೆ ಹಲ್ಲು, ಟೀಟ್ ಅಂದರೆ ತೊಟ್ಟು. ಲೆಂತ್ ಇದೆ. ಆರಲ್ಲ ಅಂದರೆ? ಹ್ಞೂ ಸರ್, 2ನೇ ಕರ. 2ನೇ ಕರ ಇದು. ಇದು ಒಂದು 7-8 ಲೀಟ್ರ್ ಸಿಗೋದಾ ಹಾಲು? ಹ್ಞೂ ಸರ್, ಬರುತ್ತೆ. ಇನ್ನು ಟೈಮ್ ಇದೆ, 15 ಟೈಮ್ ಇದೆ. ಓಕೆ, ಹಾಂ ಹಾಂ, ಸೂಪರ್. ಹಿಂಗೆ ತೋರಿಸ್ಬೇಕು ಬಂದಿರೋ ನೋಡೋರಿಗೂ ಕೂಡ, ಹೌದು ಏನು ಪರವಾಗಿಲ್ಲ ಹಸು ಹಂಗಿದೆ ಅಂತೇಳಿ. ರೇಟಿಂಗ್ ಹೋಗುತ್ತೆ ಇಮ್ರಾ? ಇದಕ್ಕೆ 65 ಹೇಳ್ತೀನಿ ಸರ್. 65. ಓಕೆ, ಇದು ಇವತ್ತಿನ ಮಾಹಿತಿ. ಇನ್ನು ಅಲ್ಲೊಂದು ಹಸು ಇದೆ ಕರು ಹಾಕಿರೋದು, ಅದು ನೋಡೋಣ, ನೋಡ್ಕೊಂಡು ಮಾತಾಡೋಣ. ಕುಡೀರಿ ನೀರು ಪಾಪ. ಹೆವಿ ಬ್ಯಾರಲ್ಲು ಕರು ಹಾಕಿದೆ, ಗಂಡು ಕರು ಅಂತ. ಅಡರ್ ಗಿಡರೆಲ್ಲ ಕಂಪ್ಯಾಕ್ಟು, ತೊಡೆ ಮೇಲೆ ಮಸ್ತಾಗಿದೆ. ಕಸ ಇನ್ನೂ ಹಾಕಿಲ್ಲಲ್ಲ? ಈಗ ಜಸ್ಟ್ ಆಗಿದೆ ಸರ್. ಈಗ ಇಳಿದೈತಾ? ವಾಹ್, ಏನು ರೇಟ್ ಆಗ್ಬೋದಪ್ಪ? ಸರ್ 95 ಹೇಳ್ತೀನಿ ಸರ್ ಅದಕ್ಕೆ. 95. ಹ್ಞೂ ಸರ್, 6 ಹಲ್ಲು. 95, 6 ಹಲ್ಲು. ಹಾಲು ಎಷ್ಟು ಬರ್ಬೋದಮ್ಮ? ಒಂದು 10 ಲೀಟ್ರ್ ಮೇಲೆ ಬರುತ್ತೆ ಸರ್. ಹೋಗ್ತಂತೀರಾ? 10 ಲೀಟ್ರ್ ಮೇಲೆ ಬರುತ್ತೆ. ಕ್ಯಾಲ್ಶಿಯಮ್ ಎಲ್ಲ ಚೆನ್ನಾಗಿ ನಿಂತೈತಿ, ಏನು ಪ್ರಾಬ್ಲಮ್ ಇಲ್ಲಲ್ಲ? ಇಲ್ಲ ಸರ್, ಇಲ್ಲ ಸರ್. ಸೂಪರ್,
ಚಂದ ಐತಿ. ಈಗ ಪಕ್ಕದಲ್ಲಿರೋದು ಭಾರಿ ಚೆನ್ನಾಗಿತ್ತು ಇದು ಬೋಡಿ. ಅಲ್ಲೇ ಮಾಡಿದ್ವಿ ಸರ್ ಮೊಣಕಾಲು. ಮೊಣಕನ ಇದು. ಹಾಂ ಸರ್, ಕರ ಹಾಕಿದೆ ಅದು ಓಡಿ ಕರ. ಹಾಂ ಹಾಂ. ಇವತ್ತು 3 ದಿವಸ ಆಗಿ ಕರ ಹಾಕಿ. ಗುಡ್. ಈ ರೈಟ್ ಫೈನಲ್ ಏನಾಗ್ಬೋದು ಇದಾದರೆ? 90 ಬಂದು ಕೊಡ್ತೀನಿ ಸರ್. ನೋಡ್ತೀರ 90. ಹೋಗ್ಲಿ ಅದು ಬಿಡಿ.